ಗ್ರಾಮ ಸಭೆಯೇ ಮಾಡಲಿಲ್ಲ, ಈ ಏಕಾಏಕಿ ಒಳಗಡೆನೆ ಮಾಡ್ಕೊಂಡ್ರು ಅಂತ ಅವರು ಆರೋಪ. ನೋಡಿ ಸ್ವಾಮಿ, ಗ್ರಾಮ ಸಭೆ ಮಾಡೋನು ನಾನಲ್ಲ, ಗ್ರಾಮ ಪಂಚಾಯತಿಯವರು ಆ ಸ್ಥಳೀಯ ಜನಪ್ರತಿನಿಧಿಗಳು ಮಾಡ್ತಾರೆ. ಅವರ ಪ್ರಕ್ರಿಯೆನ ಅವ್ರು ಮಾಡ್ತಾ ಹೋಗ್ತಾರೆ. ನಾವ್ಯಾವತ್ತು ಗ್ರಾಮ ಸಭೆಗಳಲ್ಲಿ ನಮ್ಮನ್ನು ಅವರು ಯಾರು ಕರೆಯಲ್ಲ, ನಾವು ಹೋಗಲ್ಲ. ಗ್ರಾಮ ಸಭೆಗೆ ಹೋಗುವಂಥದ್ದು ಪದ್ಧತಿ ಇಲ್ಲ. ಅವರೇ ಒಂದು ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸಿರುವಂಥದ್ದು. ನಾನು ಪಂಚಾಯತಿಲಿ ಬರೋಕ್ಕಾಗತ್ತಾ? ಮೆಂಬರ್ಸ್ ಸೈನ್ ಮಾಡಿಸ್ಕೊಬರೋಕ್ಕಾಗತ್ತಾ? PDO ಸೈನ್ ಮಾಡ್ಕೊಬರೋಕ್ಕಾಗತ್ತಾ? ನಾನು ಇದೆಲ್ಲ ವಿಚಾರಗಳು ಹಿಂದೆನೇ ಗೊತ್ತಿತ್ತು. ಅಂಥ ಸಂದರ್ಭದಲ್ಲಿ ಇವ್ರು ಬರಲಿಲ್ಲ, ಚರ್ಚೆ ಮಾಡಲಿಲ್ಲ, ಅಥವಾ ಇನ್ನೇನೋ ವಿರೋಧ ವ್ಯಕ್ತಪಡಿಸಿಲ್ಲ. ಎಲ್ಲ ಆದ ನಂತರ ನಾವು ಸ್ಟ್ರೈಕ್ ಮಾಡ್ತೀವಿ, ಇಲ್ಲಿ ಚಳವಳಿ ಮಾಡ್ತೀವಿ. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ? ನಾನೇನು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರದ್ದು ಆಸಕ್ತಿ. ಚಾಮನಹಳ್ಳಿ ಗ್ರಾಮ ಪಂಚಾಯತಿ BJP ತಾಲೂಕು ಅಧ್ಯಕ್ಷರು ಅಲ್ಲ, ಯಾವ್ಯಾವ ಪಾರ್ಟಿ ಅಧ್ಯಕ್ಷರಿದ್ದಾರೋ ಸ್ಥಳೀಯವಾಗಿ ಅದು ಬೇರೆ ವಿಚಾರ. ಬೇರೆ ಬೇರೆ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಾರೆ ಪಂಚಾಯತಿಗಳಲ್ಲಿ. ಬಟ್ ಅವತ್ತಿನ ಸಂದರ್ಭದಲ್ಲಿ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಲಿಲ್ಲ. ರೆಸಲ್ಯೂಷನ್ ಮಾಡೋವು ಕೂಡ ಎಲ್ಲ ಸಂಪೂರ್ಣವಾಗಿ ಮಾಡಿ ಕಳಿಸಿದ್ದಾರೆ. ಅಲ್ಲೇನೋ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರೆ. ನಾನು ಕೇಳೋದಷ್ಟೇ, ನೀವು ಅಪಪ್ರಚಾರ ಬಿಟ್ಟು ನೀವು ಎಷ್ಟಾದ್ರೂ ಚಳವಳಿ ಮಾಡ್ಕೊಳ್ಳಿ. ಇದು ಪ್ರಚೋದನೆ, ರಾಜಕೀಯ ಪ್ರೇರಿತ. ಇದು ಬೇರೆ ಏನೂ ಇಲ್ಲ. ಈಗ ಇಲ್ಲಿ ನಾನು ಕೇಳೋದಿಷ್ಟೇ, ಇದು ಅಭಿವೃದ್ಧಿಗೋಸ್ಕರ ಅಪ್ಗ್ರೇಡ್ ಆಗಿದೆ. ಭಾಳಷ್ಟು ಜನರು, ನನಗೆ ಗೊತ್ತು, ಮುಖ್ಯಮಂತ್ರಿಗಳ ಹತ್ರ ಭಾಳಷ್ಟು ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮದನ್ನು ಅಪ್ಗ್ರೇಡ್ ಮಾಡಿಕೊಡಿ ಅಂತ ಶಾಸಕರು ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡೋದನ್ನು ನಾನು ಗಮನಿಸಿದ್ದೀನಿ. ಆದರೆ ಎಲ್ರಿಗೂ ಅದನ್ನು ಅಪ್ಗ್ರೇಡೇಷನ್ ಕೊಟ್ಟಿಲ್ಲ. ಕೆಲವನ್ನ ಕೊಟ್ಟಿದ್ರು ಬೆರಳೆಣಿಕೆಯಷ್ಟು. ಅದು ನಮ್ಮದು ಒಂದು ಸೇರಿದೆ. ಈಗ ನೋಡಿ, ಈ ಭಾಗದಿಂದ ನೋಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಇವೆಲ್ಲ ನಗರಸಭೆ ಇದ್ದಾವೆ. ಮದ್ದೂರು ನಗರಸಭೆ ಆಗ್ಬಿಟ್ಟಿದ್ರಿಂದ ಏನು ಯಾರ್ದು ಈಗ ಅಲ್ಲೆಲ್ಲ ಪಾಪ ರೈತರಿಗೆ ಜಮೀನು ಯಾರೋ ಹೊತ್ಕೊಂಡು ಹೋಗ್ಬಿಟ್ರಾ? ಅಥವಾ ರೈತರಿಗೆ ಜಮೀನು ಬೆಳೀತಾ ಇಲ್ವಾ? ಅವ್ರೇನು ಕೃಷಿ ಮಾಡ್ತಾ ಇಲ್ವಾ? ಯಾಕೆ ಅನುದಾನ? ಅಲ್ಲ ಸ್ವಾಮಿ, ರಿಯಲ್ ಎಸ್ಟೇಟಲ್ಲಿ ಗೆದ್ಲಿಗೇರಲ್ಲಿ ಏನು ಬೆಲೆ ಇದೆ ಜಮೀನಿಗೆ? ಬೆಂಗಳೂರಲ್ಲಿ ಏನು ಬೆಲೆ ಇದೆ? ಬಾಂಬೆಲಿ ಏನು ಬೆಲೆ ಇದೆ? ನಾನು ಇಲ್ಲಿ ಹುಟ್ಟು ಬೆಳೆದವನಾದರೂ ಕೂಡ ನಮ್ಮ ಉದ್ಯಮ ಏನಿದ್ರು ಹೊರಗಡೆ ಉದ್ಯಮನೇ ಮಾಡಿ ಸಂಪಾದನೆ ಮಾಡಿ, ನಾನು ಯಾಕಿಲ್ಲ 5 ದಿವಸ ವಾರದಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಬೆಳಗ್ಗೆಯಿಂದ ನೂರಾರು ಜನನ ಭೇಟಿ ಮಾಡ್ಕೊಂಡು ಅವ್ರ ಸಂಕಷ್ಟ ಕೇಳ್ಕೊಂಡು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಕೊಂಡು ಇಷ್ಟೆಲ್ಲ ನೀರು ಕುಡಿಯೋ ಅಗತ್ಯ ಏನಿದೆ? ಸಿಂಪಲ್ ಆಗಿ ಹೋಗಿ ನಾನು ಗೆದ್ದಾಯ್ತು, ಅದನ್ನೇನು ನನ್ನ ಶಾಸಕತ್ವ ಯಾರು ಕಿತ್ಕೋಕ್ಕಾಗಲ್ಲ. ನನ್ನ ಪಾಡಿಗೆ ನಾನು ಹಿಂದೆ ನನ್ನ ಬಗ್ಗೆ ಹೇಳ್ತಾ ಇದ್ರು, ಅವರೆಲ್ಲ ಇರೋಲ್ಲ, ಓಡೋಗ್ತಾರೆ, ಬೆಂಗಳೂರಿಗೆ ಹೋಗ್ಬಿಡ್ತಾರೆ, ಅವರೆಲ್ಲ ಫಾರಿನಲ್ಲಿ ಓಡಾಡ್ಕೊಂಡಿರೋ ಅಂತೆಲ್ಲ ಜನರಿಗೆ ಅಪಪ್ರಚಾರ ಹಿಂದೆನೂ ಕೂಡ ಮಾಡಿದ್ರು. ಆದರೆ ನಾವು ಆ ಕೆಲಸ ಮಾಡಲಿಲ್ವಲ್ಲ. ಜನರಿಗೆ ನಿರೀಕ್ಷೆಗೆ ನಾವು ಇಲ್ಲಿ ಜನರ ಜೊತೆ ಇದ್ಕೊಂಡು ಅವ್ರ ಕಷ್ಟ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ, ಈಗ ಒಂದೇ ಉದ್ದೇಶ, ಇಷ್ಟೊಂದು ಅನುದಾನ ಬಂದ್ಬಿಡ್ತು, ಇವನು ಇಷ್ಟೊಂದು ಕೆಲಸ ಮಾಡಿಬಿಡ್ತಾವನೆ, ಹೊಸ್ದಾಗಿ ಬಂದವನು, ಇವನಿಗೇನೂ ಗೊತ್ತಿಲ್ಲ ಅಂತ ನಾವು ಇವನ ಬಗ್ಗೆ ನಾವು ಅಪಪ್ರಚಾರ ಮಾಡಿದ್ದೋ, ಇಷ್ಟೆಲ್ಲ ಮಾಡ್ತಾನೆ, ಇವನ ಮೇಲೆ ಏನಾದ್ರು ಕಬ್ಬು ಚುಕ್ಕೆತ್ತು ಕೂರಿಸ್ಬೇಕು, ಇವನ ಮೇಲೆ ಗೂಬೆ ಕೂರಿಸ್ಬೇಕು ಅನ್ನೋದು ರಾಜಕೀಯದ ಹುನ್ನಾರ. ಯಾವ್ದು ಬೇಡಿಕೆ? ಹಾಂ ಹಾಂ ಅಭಿವೃದ್ಧಿ ಆಗುತ್ತೆ, ಆ ದೃಷ್ಟಿನಲ್ಲಿ ನಗರಸಭೆ ಸೇರ್ಪಡೆ ಮಾಡಿದೀವಿ ಅಂತ. ಹೌದು. ಸೊ ಹೀಗಿದ್ದಾಗ ಹೋರಾಟ ಮಾಡುವಂತ ಅವಶ್ಯಕತೆ ಇರಲ್ಲ, ಅಥವಾ ಬೇಡಿಕೆ ಏನಾದ್ರು ಬೇರೆ ತರ ಏನಾದ್ರು ಇದೆಯಾ ಏನು? ಅದನ್ನ ನೀವು ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ನನ್ನ ಹತ್ರ ಚರ್ಚೆಗೆ ಬಂದಿದ್ರೆ ನಾನು ನಿಜವಾಗ್ಲೂ ಎಲ್ಲಾನು ಕೇಳ್ತಿದ್ದೆ, ವೈಯಕ್ತಿಕವಾಗಿ ನಾನು ಕೇಳ್ತಿದ್ದೆ. ಬಟ್ ನಮ್ಮ ಹತ್ರ ಅವ್ರ ಚರ್ಚೆಗೆ ಬಂದಿಲ್ಲ, ಇವತ್ತುವರೆಗೂ ನನ್ನ ಜೊತೆ ಮಾತುಕತೆ ಮಾಡಲಿಲ್ಲ. ನಾನೇನು ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪಾಪ ದೊಡ್ಡ ದೊಡ್ಡ ಲೀಡ್ರು ಬಂದಿದ್ದಾರೆ, ನ್ಯಾಷನಲ್ ಲೀಡರ್ಸ್ನ. ಅವರೆಲ್ಲ ಪಾಪ ಅವ್ರನ್ನ ಪ್ರಾಬ್ಲಮ್ನ ಸರಿ ಮಾಡಿಕೊಡ್ತಾರೆ. ಅವರು ಪ್ರಾಬ್ಲಮ್ನ ಸರಿ ಮಾಡಿಕೊಡ್ತೀವಿ ಮಾತಾಡುವ ಅನ್ನುವಂಥ ಮಾತೇಳಿ, ನೀವು ಪ್ರತಿಭಟನೆ ಬಿಡಬೇಡ್ರಿ, ನೀವು ಮಾಡಿ, ನಿಮ್ಗೇನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅಂದರೆ ನಮ್ಮ ವಿರುದ್ಧ ಏನಾರೋ ಒಂದು ಚಟುವಟಿಕೆ ನಡಿಬೇಕು. ಟಾರ್ಗೆಟು ನಾನು ಅವ್ರಿಗೆ ಸಹಿಸ್ಕೋಕ್ಕಾಗ್ತಾ ಇಲ್ಲ. ಇಲ್ಲಿ ಆಗ್ತದೆ. ನೋಡಿ ಸ್ವಾಮಿ, ಈಗ 20 ವರ್ಷದಲ್ಲಿ ನಾನು ಇಲ್ಲಿರಲಿಲ್ಲ, ನಾನು ಬೆಂಗಳೂರಲ್ಲಿ ಇರ್ತಿದ್ದೆ. ಭಾಳಷ್ಟು ಜನ ಮಾತಾಡೋದನ್ನ ನಾನು ಕೇಳಿದ್ದೀನಿ. ಹಳ್ಳಿಗಳಲ್ಲಿ
ಜನರಲ್ಲಾಗೆ ಮಾತಾಡುವಂಥದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಇಷ್ಟು ಅನುದಾನ ಬಂದಿತ್ತಾ? ನಾನು ಬಂದು 2 ವರ್ಷ ಆಗಿದ್ದು, ನಮ್ಮ ಸರ್ಕಾರ ಬಂದು 2 ವರ್ಷ ಆಗಿದ್ದು. ಇಷ್ಟು ದೊಡ್ಡ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಅಂದರೆ ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು. ಕೆಮ್ಮಣ್ಣು ನಾಲೆ 16-17 ಹಳ್ಳಿಗೆ ನೀರು ಅರ್ಧ ಭಾಗಕ್ಕೆ ಹೋಗ್ತಿರಲಿಲ್ಲ ಬಿಡಿ ನೀರು. ಇವರೆಲ್ಲ ಫಲಾನುಭವಿಗಳು ಇದ್ದಾರೆ ಕೇಳಿ, ಇವ್ರವ್ರಿಗಂತೂ ಹೋಗ್ತಾನೆ ಇರಲಿಲ್ಲ ನೀರು. 40 ವರ್ಷ ಮೇಲಾಯ್ತು, ನೀರೇ ಹೋಗಿಲ್ಲ ಆ ನಾಲೆಯಲ್ಲಿ. ಇಲ್ಲೆಲ್ಲ ಅರ್ಧಕ್ಕೆ ಇಲ್ಲೆಲ್ಲ ಬಂದು ನಮ್ಮ ನಗರಕೆರೆ ತಲುಪ್ತಿತ್ತೋ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಹಿಂದೆ ಇದ್ದವರು ಪಾಪ ರೈತರ ಮಕ್ಕಳು ಅವು ಇವು ಏನೇನೋ ಬಾಬಾ ನಾನು ಕೇಳಿಸ್ಕೊಂಡಿದ್ದೀನಿ. ಆ ಕಾಲದಲ್ಲೆಲ್ಲ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ? 100 ಕೋಟಿಗಿನ್ನ ಹೆಚ್ಚು ವೆಚ್ಚದಲ್ಲಿ ನಾವು ನಾಳೆನ ಈಗೇನು ಆಲ್ಮೋಸ್ಟ್ ಆಲ್ ಇನ್ನೊಂದು 1.5 ತಿಂಗಳಲ್ಲಿ ಮುಗಿತಾ ಬಂತು. ಇದನ್ನೆಲ್ಲ ಯಾಕೆ ಮಾಡಲಿಲ್ಲ? ಸೂಳೆಕೆರೆ ಭಾಳಷ್ಟು ವರ್ಷದ ಬೇಡಿಕೆ. KRS ಬಿಟ್ಟರೆ ಬಹುಶಃ ಹೆಚ್ಚಿನ ನೀರಿನ ಸಂಗ್ರಹಣೆ ಮಾಡುವಂಥದ್ದು ಸೂಳೆಕೆರೆ. 300 ಚಿಲ್ಲರೆ ಎಕರೆ ನಮ್ಮ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. 300 ಚಿಲ್ಲರೆ ಎಕರೆನ ಒತ್ತುವರಿನ ತೆರವುಗೊಳಿಸಿದ್ದಾರೆ. ಈಗ 18ನೇ ತಾರೀಕು ಅದನ್ನು ಕೂಡ ನಾವು ಕಾಮಗಾರಿನ ಚಾಲನೆ ಮಾಡ್ತಾ ಇದ್ದೀವಿ. ಏನು ಈಗ ನೀರು ಹಿಡಿಸ್ತಾ ಇತ್ತು 3 to 4 ಟೈಮ್ಸ್ ನೀರು ಹಿಡಿಸುತ್ತೆ ಈಗ ಅಭಿವೃದ್ಧಿ ಮಾಡಿದ ನಂತರ. ಇಡೀ ರೈತರಿಗೆ ನೀರು ಶಾಶ್ವತವಾಗಿ ನೀರು ದೊರಕ್ತದೆ. ಮತ್ತು ಅಕ್ಕಪಕ್ಕ ಎಲ್ಲ ಬೋರ್ವೆಲ್ಗಳ ಅಂತರ್ಜಲ ವೃದ್ಧಿಯಾಗಿ ಯಾವತ್ತೂ ನೀರಿಗೆ ಸಮಸ್ಯೆ ಬಹುಶಃ ಬರಲ್ಲ. ಅದ್ರ ಕೆಳಗಡೆ ಅಚ್ಚುಕಟ್ಟು ಪ್ರದೇಶಕ್ಕೆ ಬಾಕ್ಸ್ ಡ್ರೈನ್ಸು, ತೂಬುಗಳು ಇವೆಲ್ಲ ರಿಪೇರಿ ಮಾಡಲಿಕ್ಕೆ 48 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಕಾಮಗಾರಿನ ನಾವು ಚಾಲನೆ ಮಾಡ್ತಾ ಇದ್ದೀವಿ. ನಗರಸಭೆ ಆಗೋದ್ರಿಂದ ಅನಾನುಕೂಲಗಳು ಪಟ್ಟಿಗಳನ್ನ ಹೇಳ್ತಾರೆ ಸರ್. ಅನುಕೂಲ ಆಗುತ್ತದೆ ಏನಿದೆ ಸರ್ ನಿಮ್ಮ ಪ್ರಕಾರ? ಅಲ್ಲ, ಅನಾನುಕೂಲ ಏನಂತ ಹೇಳಿ ಅಲ್ಲ, ಗ್ರಾಮೀಣ ಭಾಗಕ್ಕೆ ಸಿಗುವಂತ ಅನುದಾನಗಳು ಸಿಗಲ್ಲ. ಮುಖ್ಯವಾಗಿ ಮಕ್ಕಳಿಗೆ ಅಲ್ಲ ಸ್ವಾಮಿ, ಈಗ ಪಾಪ BJP ನಾಯಕರು ಬಂದಿದ್ರಲ್ವಾ, ಈ ಮೊನ್ನೆ ಎಲ್ಲ ಕತ್ರಿ ಹೊಡೆದ್ರಲ್ವಾ ನರೇಗಾ ವಿಚಾರನ. ಮಹಾತ್ಮ ಗಾಂಧಿ ನರೇಗಾದಕ್ಕೆ ಬದಲಾವಣೆ ಮಾಡಿ ಇವ್ರ ಪ್ರತಿಷ್ಠೆಗೆ ಏನೋ ಇವ್ರು ಬೇಕಾದನ್ನು ಮಾಡ್ಕೊಬಿಟ್ರು. ಅಲ್ಲಿ 40-60 ಮಾಡಿಬಿಟ್ರು. ಆಮೇಲೆ ಇಲ್ಲಿ ನಿರ್ಧಾರ ಆಗ್ತಿತ್ತು ಪಂಚಾಯತಿಲಿ, ಏನು ಕೆಲಸ ಯಾರು ಮಾಡಬೇಕು, ಒಬ್ಬ ಸ್ಥಳೀಯ ಯಾರೊಬ್ರು ಮಾಡಿದ್ರು ಆ ಗ್ರಾಮದವ್ರ ಕೆಲಸನ. ಈಗ ಆ ಪದ್ಧತಿ ಇಲ್ಲ, ಯಾವನೋ ಕಾಂಟ್ರಾಕ್ಟರ್ನ ಅವ್ರು ನಿರ್ಧಾರ ಮಾಡ್ತಾರೆ. ಇದ್ರ ಬಗ್ಗೆ ಏನಾರ ನಿರ್ಧಾರ ಆಗಬೇಕಾದ್ರೆ ಅವ್ರು ನಿರ್ಧಾರ ಮಾಡ್ತಾರೆ. ನೀವು ಪಂಚಾಯತಿ ಗ್ರಾಮದಲ್ಲಿ ನಿರ್ಧಾರ ಆಗಬೇಕಾದದನ್ನ ಡೆಲ್ಲಿ ಕಳಿಸೋ ವ್ಯವಸ್ಥೆ ಮಾಡಿದ್ಯಾರು? ಇದೇ BJP ಸರ್ಕಾರದವರು. ಅದೇ ನಾಯಕರನ್ನ ಅವ್ರು ಆ ಕ್ವಶನ್ ಕೇಳಲಿಲ್ಲ. ಅವರು ಪಂಚಾಯತಿ ಬಗ್ಗೆ ಅರಿವಿದ್ರೆ, ಅವ್ರಿಗೆ ಕಾಳಜಿ ಇದ್ರೆ ಇತ್ತೀಚೆಗೆ ಆದಂಥ ಬೆಳವಣಿಗೆ ಬಗ್ಗೆ ಅದ್ರ ಬಗ್ಗೆ ಕ್ವಶನ್ನೇ ಮಾಡಲಿಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.